ನಮಸ್ಕಾರ ವೀಕ್ಷಕರೇ. ತಾಯಿಯ ಎರಡನೇ ಗಂಡನ ಆಸ್ತಿಯಲ್ಲಿ ಮೊದಲ ಗಂಡನ ಮಕ್ಕಳಿಗೆ ಪಾಲು ಇದೆಯಾ ಅನ್ನೋ ಒಂದು ಪ್ರಶ್ನೆ ಇದ್ದಾಗ, ತಾಯಿಯು ಮತ್ತೊಂದು ಮದುವೆ ಆದಾಗ ಅಂದರೆ ತನ್ನ ಮೊದಲನೇ ಪತಿ ತೀರ್ಕೊಂಡಿರ್ಬೋದು ಅಥವಾ ವಿಚ್ಛೇದನವನ್ನು ಪಡೆದಿರ್ಬೋದು. ಇಂಥ ಸಂದರ್ಭದಲ್ಲಿ ಮಕ್ಕಳಿರುವಂಥ ಯಾವುದೇ ಒಂದು ತಾಯಿ ಮದುವೆ ಆದಾಗ ಆಕೆಯ ಪತಿ ಏನಿರ್ತಾನೆ, ಈಗ ಮದುವೆ ಆಗಿರುವಂಥ ಪತಿಗೆ ಯಾವುದೇ ಒಂದು ಸ್ವಯಾರ್ಜಿತ ಆಸ್ತಿ ಆಗಿರ್ಬೋದು, ಪಿತ್ರಾರ್ಜಿತ ಆಸ್ತಿಗಳಾದರೂ ಆಗಿರ್ಬೋದು ಇದ್ದಂಥ ಸಂದರ್ಭದಲ್ಲಿ ಆ ಒಂದು ಆಸ್ತಿಗಳು ಈ ತಾಯಿಯ ಮೊದಲ ಗಂಡನ ಮಕ್ಕಳೇನಿರ್ತಾರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಅಂದರೆ ಆ ತಾಯಿಯ ಎರಡನೇ ಪತಿಯ ಆಸ್ತಿಯು ಸಮವಾಗಿ ಭಾಗಗಳಾಗುತ್ತೆ. ಅಂದರೆ ಆ ತಾಯಿಯ ಎರಡನೇ ಗಂಡನಿಗೆ ಮಕ್ಕಳಿದ್ದಂಥ ಸಂದರ್ಭದಲ್ಲಿ ಅಥವಾ ಆ ಒಂದು ಗಂಡನಿಂದ ಈ ತಾಯಿಗೆ ಮಕ್ಕಳಾದಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಆಸ್ತಿಯಲ್ಲಿ ಭಾಗ ಇರುತ್ತೆ. ಅದೇ ರೀತಿ ಈಕೆ ಆತನ ಕಾನೂನುಬದ್ಧ ಹೆಂಡತಿ ಆಗಿರೋದ್ರಿಂದ ಆಸ್ತಿಯಲ್ಲಿ ಹೆಂಡತಿಗೂ ಕೂಡ ಹಕ್ಕಿರುತ್ತೆ. ಆ ಒಂದು ಭಾಗ ತಾಯಿಗೆ ಏನು ಸಿಗುತ್ತೆ ಅದರಲ್ಲಿ ಇವರು ಕೇಳಿ ತೆಗೆದುಕೋಬೋದೇ ಹೊರತು ಇವರಿಗೆ ಯಾವುದೇ ಕಾರಣಕ್ಕೂ ತಾಯಿಯ ಎರಡನೇ ಗಂಡನ ಆಸ್ತಿಯಲ್ಲಿ ಯಾವುದೇ ಒಂದು ಭಾಗ ಕೂಡ ಸಿಗೋದಿಲ್ಲ ಕಾನೂನಾತ್ಮಕವಾಗಿ. ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.